ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ. ಇವತ್ತು ಎಲ್ಲಿ ಬಂದಿನಿ ಅಂದ್ರೆ ಅಕ್ಷಯ್ ಕಾಲನಿಗೆ ಬಂದೀನಿ. ಅಕ್ಷಯ್ ಕಾಲನಿದಾಗ 50 ರೂಪಾಯಿಗೆ ಜೀರಾ ರೈಸ್ ದಮ್ ಬಿರಿಯಾನಿ ಮಾಡ್ಕೊಡ್ತಾರೆ. ಇಲ್ಲಿ ಇವ್ರ ಕಡೆ ಫುಲ್ ಯಾವಾಗ ನೋಡಿದ್ರು ರಶ್ ಇರ್ತೈತಿ. ಅದು ನೋಡಿ ನಿನ್ನೆ ಬಂದು ಟ್ರೈ ಮಾಡಿದೆ. ಟ್ರೈ ಮಾಡಿ ಇವತ್ತು ಬಂದು ವಿಡಿಯೋ ಮಾಡೋದು ಅಂತೇಳಿ ಬಂದೀನಿ. ಇವತ್ತು ಟ್ರೈ ಮಾಡಿ ಹೆಂಗೈತೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಫಸ್ಟ್ ಇವ್ರದ್ದು ಏನು ಸಿಸ್ಟಮ್ ಅಂದರೆ ಟೋಕನ್ ಸಿಸ್ಟಮ್. ಇವ್ರ ಕಡೆ ಸಿಗೋದು ಕಬಾಬ್, ಚಿಕನ್ ಬಿರಿಯಾನಿ ತೊಗೊಂಡು ಟ್ರೈ ಮಾಡಿ. ಓಕೆ, ಈಗ ಒಳಗೆ ಹೋಗಿ ಟೋಕನ್ ತೊಗೊಂಡು ಬಿರಿಯಾನಿ ತೊಗೊಂಡು ಒಳಗೆ ಹೋಗಿ ಬರ್ರಿ. ಎಂಟ್ರೆನ್ಸ್ ಕೊಟ್ಟು ಅಂದ್ರೆ ಈ ಕಡೆ ಸಿಟ್ಟಿಂಗ್ ಪ್ಲೇಸ್ ಅದು. ಟೋಕನ್ ನಮ್ಗೆ ಇಲ್ಲೇ ಸಿಗುತ್ತೆ. ಅಂಕಲ್, ಒಂದು ಚಿಕನ್ ಬಿರಿಯಾನಿ ತೊಗೊಂಡು ಕೊಡ್ರಿ, ಒಂದು ಕಬಾಬ್ ತೊಗೊಂಡು ಕೊಡ್ರಿ. ಚಿಕನ್ ಬಿರಿಯಾನಿ ಇತ್ತು. ಕಬಾಬ್ದು ಎಷ್ಟು ಇದೆ? ಫ್ರೆಂಡ್ಸ್, ಈಗ ಒಂದು ಬಿರಿಯಾನಿ ಕೂಪನ್ ತೊಗೊಂಡಿದ್ದೀನಿ, ಒಂದು ಕಬಾಬ್ ಕೂಪನ್. ಹಾಫ್ ಕಬಾಬ್ 30 ರೂಪಾಯಿ. ಅಲ್ಲೋಗಿ ತೊಗೊಂಡು ಬರ್ರಿ. ಹಂಗೆ ಅಣ್ಣ, ಒಂದು ಬಿರಿಯಾನಿ, ಒಂದು ಕಬಾಬ್. ಫ್ರೆಂಡ್ಸ್, ಈಗ ನನ್ನ ಕೈಗೆ ಬಿರಿಯಾನಿ ಬಂತ. ಈಗ ಒಳಗೆ ಹೋಗಿ ಟ್ರೈ ಮಾಡಿ ಹೇಳ್ತೀನಿ. ಬರ್ರಿ ಒಳಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ನೋಡಿರಿ ಇದು ಬಿರಿಯಾನಿ ಸ್ಟ್ರಕ್ಚರ್ ನೋಡಿರಿ ಹೆಂಗೈತಿ. ಫುಲ್ ಉದುರಾಗೈತಿ ಬಿರಿಯಾನಿ. ಜೀರಾ ರೈಸ್ ಬಿರಿಯಾನಿ. ಬಿರಿಯಾನಿ ಅಂದ್ರೆ ಜೀರಾ ರೈಸ್ ಬಿರಿಯಾನಿ ನಂಗೆ ಭಾಳ ಇಷ್ಟ ಆಗೋದು. ಅದೇ ಟೈಪ್ ಇವ್ರು ಮಾಡ್ಯಾರ. ಫಸ್ಟ್ ರೈಸ್ ತಿಂದು ಹೇಳ್ಬಿಡ್ತೀನಿ ಹೆಂಗೈತೆ ಅಂತೇಳಿ. ಓ, ಸ್ಪೈಸಸ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೈತಿ. ಉಪ್ಪು ಖಾರ ಪರ್ಫೆಕ್ಟ್ ಆಗೈತಿ. ರೈಸು ಪರ್ಫೆಕ್ಟಾಗಿ ಕುಕ್ ಆಗೈತಿ ಉದ್ರಾಗಿ. ಇವ್ರು ನೋಡಿ ಕಬಾಬ್ ಎಷ್ಟು ದೊಡ್ಡ ದೊಡ್ಡ ಪೀಸ್ ಐತೆ. ಈಗ ಕ್ವಾಂಟಿಟಿ ನೋಡಿರಿ, 30 ರೂಪಾಯಿಗೆ 8 ಪೀಸ್ ಕೊಡ್ತಾರೆ 30 ರೂಪಾಯಿಗೆ. ಮತ್ತು ಇದ್ರ ಜೊತೆ ಮೊಸರು ಮತ್ತು ಸಾಲ್ನ ಹಾಕಿ ಕೊಡ್ತಾರೆ. ಸಾಲ್ನ ಜೊತೆ ಟ್ರೈ ಮಾಡೋಣ ಹೆಂಗೈತೆ ಅಂತೇಳಿ. ಇದು ಕಲರ್ ನೋಡಿದ್ರೆ ಟೆಂಪ್ಟ್ ಆಕೈತೆ ರೀ. ವಾವ್, ಇವ್ರ ಶೇರ್ವಾ ಅಂತರೂ ಬೇರೆ ಲೆವೆಲ್ ಟೇಸ್ಟ್ ಕೊಡೋದೈತಿ. ಬಿರಿಯಾನಿ ಪರ್ಫೆಕ್ಟ್ ಕಾಂಬಿನೇಷನ್. ಬಿರಿಯಾನಿಗೆ ನಾನು ಭಾಳ ಕಡೆ ತಿಂದಿರ್ತೀನಿ. ಬಿರಿಯಾನಿಗೂ ಶೇರ್ವಾಗೂ ಸಂಬಂಧ ಇರೋಂಗಿಲ್ಲ. ಆ ಪರಿ ಟೇಸ್ಟ್ ಆಗೈತಿ. ಆದರೆ ಇವ್ರು ಶೇರ್ವಾಗೂ ಬಿರಿಯಾನಿಗೂ ಬೆಸ್ಟ್ ಕಾಂಬಿನೇಷನ್ ಆಗೈತಿ. ಈಗ ಮೊಸರು ಚಟ್ನಿ ಜೊತೆ ತಿನ್ನೋಣಂತ. ಸ್ಪೈಸಸ್ ಅಂತೂ ಅನ್ನ ಊತ ಹಾಕ್ಯಾರ. ಫ್ಲೇವರ್ಫುಲ್ ಬಿರಿಯಾನಿ. ದಮ್ ಬಿರಿಯಾನಿ ಅಂದ್ರೆ ಇದು 50 ರೂಪಾಯಿಗೆ ಇಂಥ ಬಿರಿಯಾನಿ. ಮೊಸರು ಬಿರಿಯಾನಿ ನನಗಷ್ಟು ಲೈಕ್ ಆಗಿಲ್ಲ ಅಂದರೆ ಮೊಸರು ಲೈಕ್ ಮಾಡೋರು ತಿಂತಾರೆ. ನನಗೆ ಮೊಸರು ಅಷ್ಟು ಲೈಕ್ ಆಗಲ್ಲ. ಅದಕ್ಕೆ ಆದರೆ ಶೇರ್ವಾ ಬಿರಿಯಾನಿ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗೈತಿ. ಈಗ ಇದ್ರೊಳಗಿರೋ ಪೀಸ್ ನೋಡೋಣ. ಇದು ಒಂದು 2 ಪೀಸ್ ಬರ್ತೈತಿ. ಇದು ಒಂದು ಪ್ಲೇಟ್ ಬಿರಿಯಾನಿ ಒಳಗೆ. ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದೈತಿ ಕಾಣತೈತಿ. ಫುಲ್ ಜ್ಯೂಸಿ ಆಗೈತಿ. ಆ ಸ್ಪೈಸಸ್ ಜೊತೆ ಫುಲ್ ಅದು ಸೋಕ್ ಆಗೈತೆ ಅನ್ಸುತ್ತೆ. ತಿಂದು ನೋಡಿ ಹೇಳ್ತೀನಿ ಹೆಂಗೈತೆ. ಓ, ಚಿಕನ್ ಅಂತೂ ಫುಲ್ ಜ್ಯೂಸಿ ಆಗೈತಿ. ಬಿರಿಯಾನಿ ರೈಸ್ ಯಾವ ಫ್ಲೇವರ್ ಐತಲ್ಲ, ಚಿಕನ್ನು ಅದೇ ಫ್ಲೇವರ್ ಐತಿ. ಔಟ್ಸ್ಟ್ಯಾಂಡಿಂಗ್ ಆಗೈತಿ ಬಿರಿಯಾನಿ ಅಂತೂ. 50 ರೂಪಾಯಿಗೆ ವರ್ತ್.
ಅನಾಹುತೈತಿ ಟೇಸ್ಟ್ ಅಂತೂ. ಈಗ ಒಂದು ಪೀಸ್ ಚಿಕನ್ನ ಇಟ್ಟು ಇನ್ನೊಂದು ಬೈಟ್ ಹೋಗ್ಬಿಡು. ಹಂಗೆ ಬಿರಿಯಾನಿ ಚಿಕನ್ ಪೀಸ್ ಹಂಗೆ ಎಳೆಯಾಕತೈತಿ ನನಗೆ, ಅಂಥ ಟೇಸ್ಟ್ ಐತಿ. ಈಗ ಲಾಸ್ಟ್ ಕಬಾಬ್ ಕಲರ್ ನೋಡ್ರಿ ಹಂಗೈತಿ, ರೆಡ್ಡಿಸ್ಟಾಗಿ. ಈಗ ತಿಂದು ನೋಡಿ ಹೇಳ್ತೀನಿ. ಓ, ಫುಲ್ ಒಳಗೆ ಜ್ಯೂಸಿ ಆಗೈತಿ, ಮ್ಯಾಲೆ ಕ್ರಿಸ್ಪಿ ಕೋಟ. ಕಬಾಬು ಬೇರೆ ಲೆವೆಲ್ ಐತಿ. 30 ರೂಪಾಯಿಗೆ 8 ಪೀಸ್ ಕಬಾಬ್ ವರ್ತ್ ಐತಿ. ಬಂದು ಟ್ರೈ ಮಾಡಿರಿ ಅಲ್ಲಿ. ಈಗ ಲಾಸ್ಟ್ ದೊಡ್ಡ ಬೈಟ್ ಹೋಗ್ಬಿಡೋಣ. ಈಗ ಬಿರಿಯಾನಿ ಚಿಕನ್ ಮತ್ತು ಕಬಾಬ್ ಇದನ್ನಿಟ್ಟು ಸ್ವಲ್ಪ ಮೊಸರಿಟ್ಟು ಸ್ವಲ್ಪ ಶೇರ್ವಾ ಇಟ್ಟು ದೊಡ್ಡ ಬೈಟ್. ಒಂದು ಫುಡ್ಡಿಗೆ ಇಂಥ ಬಿರಿಯಾನಿ ಸಿಕ್ತಂದ್ರೆ ಬಿಡ್ತಾನೇನ್ರಿ. ಇದು ಒಳ್ಳೆ ಇದೆಲ್ಲ ತಿಂದು ಬಂದೆ ನಿಮ್ಮ ಕಡೆ ಮತ್ತೆ ಮಾತಾಡ್ತೀನಿ. ಓಕೆ, ಇಲ್ಲೊಂದು ಚಿಕನ್ ಪೀಸ್ ಐತೆ ನೋಡಿರಿ, ಲೆಗ್ ಪೀಸ್ 3 ಪೀಸ್ ಆಗ್ಯಾರ. ಇದೆಲ್ಲ ಮುಗಿಸ್ ಬಂದು ನಿಮ್ಮ ಕಡೆ ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಫುಡ್ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳಿದೆ. ಮತ್ತು ಇನ್ನೊಂದು ಮಾರ್ತೆ ನಾನು ಅಲ್ಲೇ ಹೇಳೋದು, ಅವ್ರ ಕ್ವಾಂಟಿಟಿ ಅಂದರೂ ಹೆವಿ ಐತಿ. ಒಂದು ಪ್ಲೇಟ್ ಬಿರಿಯಾನಿ ತೊಗೊಂಡ್ರೆ ಹೊಟ್ಟೆ ಫುಲ್ ಆಗುತ್ತೆ, ಆ ಟೈಪ್ ಕ್ವಾಂಟಿಟಿ ಐತಿ. ಜೀರಾ ರೈಸ್ ಅಲ್ಲ, ಆರಾಮ್ ಇಳಿತೈತಿ, ಹೊಟ್ಟೆ ತುಂಬ ಆರಾಮ್ ತಿಂದು ಮನೆಗೆ ಹೋಗಿ ಮಕ್ಕೋಬೋದು. ಓಕೆ, ಈಗ ಇದು ಯಾವಾಗಿನ ಸ್ಟಾರ್ಟ್ ಆಗೈತಿ ಮತ್ತು ಯಾರು ನಡ್ಸಾಕತ್ತಾರ ಅವ್ರ ಕಡೆ ಮಾತಾಡೋಣ ಬರ್ರಿ. ಅಲ್ಲಿ ಹೋಗೋಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಅಣ್ಣ? ಬಾಬು ಸಾಬ್ ಅಂತ. ಬಾಬು ಸಾಬ್, ನೀವು ಈಗ ಅಂಗಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಾವು ಅಂಗಡಿ ಸ್ಟಾರ್ಟ್ ಮಾಡಿ 8 ವರ್ಷ. ಇಲ್ಲಿಟ್ಟು 1 ವರ್ಷ ಆಗೈತೆ ನಮಗೆ. 2 ವರ್ಷ ಆಯ್ತು. ಹಿಂದಿತ್ತೆ ಅಣ್ಣ, ಅದಕ್ಕೆ ಇಷ್ಟು ದಿನ ಕಂಡಿಲ್ಲ ನಮಗೆ ದಮ್ ಬಿರಿಯಾನಿ. ಅಣ್ಣ ನಿಮ್ಮ ಬಿರಿಯಾನಿದು ಹೆಂಗಣ್ಣ, ನಿಮ್ದು ಜೀರಾ ರೈಸ್ ಇದೆಲ್ಲ ಮಾಡ್ತಿರಲ್ಲ, ಯಾವಾಗಿನ ಥಾಟ್ ಬಂತು ದಮ್ ಬಿರಿಯಾನಿ 50 ರೂಪಾಯಿ ಒಳಗೆ ಕೊಡ್ಬೇಕಂತೇಳಿ ನಿಮ್ಗೆ ಯಾವಾಗಿನ ಬಂತಿದೆ? ಇನ್ನೊಂದು ಏನಂತ ಎಲ್ಲ ಲೇಬರ್ ಜನ ರೀ, ಅವರಿಗೆಲ್ಲ 300 ಇಂದ 400 ರೂಪಾಯಿ ಪೇಮೆಂಟ್. ಮತ್ತು 100-150 ರೂಪಾಯಿ ಊಟ ಐತೆ ಊಟ ಮಾಡೋದು. ಹೌದು, ಇದಕ್ಕೆ ಬೇಕಲ್ಲ. ಹಿಂಗಾಗಿ ಇಲ್ಲೆಲ್ಲ ಬರೋ ಜನ ನಾಳೆ ಹಿಂಗಾಗಿ 50 ರೂಪಾಯಿ ಅವ್ರಿಗೆಲ್ಲ ಮನಿ ಲೇಬರ್ ಅದೇವು. ನಾವು ಯಾರೂ ಲೇಬರ್ ಇಲ್ಲ ಅವ್ರಿಗೆ, ಕುಕ್ಸು ನಾವೇ ಮಾಡ್ತೇವಲ್ಲ ಗಿಫ್ಟ್. ಓಕೆ, ಹೊರಗಿನ ಖರ್ಚೆಲ್ಲ ಕಮ್ಮಿ ಮಾಡಿ ಬಿರಿಯಾನಿ ಒಳಗೆ ರೇಟ್ ಕಮ್ಮಿ ಮಾಡಿಬಿಟ್ಟೆ ಮಾಡಿ ಕಸ್ಟಮರ್ ಸ್ವಲ್ಪ ಹೆಚ್ಚಿಗೆ ಅದಾವೆ. ಅದಕ್ಕೆ ಕೊಡೋದು. ಅದ್ರ ಬಿರಿಯಾನಿ ಅಂತೂ ಅನಾಹುತಿತ್ತಾನ, ಟೇಸ್ಟ್ ಅಂದ್ರೂ ಬೇರೆ ಲೆವೆಲ್. ನಾವು ಹೋಗಿ 100-200 ರೂಪಾಯಿ ಕೊಟ್ಟರು ಇಂಥ ಟೇಸ್ಟ್ ಸಿಗಲ್ಲ. ಅದು 50 ರೂಪಾಯಿದಾಗ ಸಿಗ್ತೈತಂದ್ರೆ ಇಲ್ಲಿ ಭಾಳ ಮಂದಿ ಬರ್ತಾರೆ, ಟ್ರೈ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಬಾಳೆ ಇರ್ತದೆ, ಗೊತ್ತೈತಿ ನಿಮ್ಗೆ. ರಶ್ ಅಷ್ಟಿತ್ತು. ಓಕೆ ಅಣ್ಣ, ಈಗ ನೋಡಿದ್ರಲ್ಲ ಇವ್ರ ಕಡೆ ಕೇಳಿದ್ರಿ 50 ರೂಪಾಯಿ ಎದಕ್ಕೆ ಇಟ್ಟಾರ ಅಂತ ಗೊತ್ತಾದ. ಈಗ ಹೊರಗೆ ಬಂದು ಮಾತಾಡ್ತೀನಿ ನಿಮ್ಮ ಕಡೆ. ಓಕೆ, ಅವ್ರು ಮಾತಾಡಿದೆಲ್ಲ ಕೇಳಿಸ್ಕೊಂಡ್ರೆ ಅನ್ಕೊಂಡಿನಿ. ಇದ್ರದ್ದು ಅಂಗಡಿ ಅಡ್ರೆಸ್ಸು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಲೊಕೇಶನ್ ಜೊತೆ ಹಾಕಿರ್ತೀನಿ. ನಿಮಗೆ ವಿಡಿಯೋ ಹುಬ್ಳಿದವರ ಇದ್ರೆ ನಿಮ್ಗೆ ಗೊತ್ತಾಕೈತಿ. ಆ ಸೈಡ್ ನೋಡಿದ್ರೆ ಪೆಟ್ರೋಲ್ ಬಂಕ್ ರೋಡಿಗೆ ನೋಡಿದ್ರಂದ್ರೆ ಇವ್ರದ್ದು ಒಂದು ಅಂಗಡಿ ಕಾಣಿಸುತ್ತೆ, ಬಂದು ಟ್ರೈ ಮಾಡಿರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮರಿಲಾರ್ದ ಬಾಜು ಇರೋ ಒಂದು ಬೆಲ್ ಐಕನ್ನ ಟಿಂಗ್ ಅಂತ ಹೊಡೀರಿ. ಅವಾಗ ನಿಮಗೆ ನೋಟಿಫಿಕೇಶನ್ ರೆಗ್ಯುಲರ್ ಆಗಿ ಬರ್ತೈತಿ. ನಾ ಏನೇನು ಹೊಸ ವೀಡಿಯೋ ಮಾಡ್ತೀನಲ್ಲ ಎಲ್ಲ ನಿಮ್ಮ ಮೇಲೆ ನೋಟಿಫಿಕೇಶನ್ ಆಗಿ ಬರ್ತೈತಿ. ಓಕೆ, ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ. ಅಲ್ಲಿ ಮಟ್ಟ ಬಾಯ್ 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 ಬಾಯ್.